ನನಗೆ ತುಂಬ ಖುಷಿ ಆಯ್ತದೆ. ಅವ್ರ ಪ್ರೀತಿಯಿಂದ ಮಾತಾಡ್ಸೋದು, ಅವ್ರು ಒಪ್ಕೊಂಡದ್ದು, ಅವರು ನೋಡೋದು ಎಲ್ಲ ತುಂಬ ಖುಷಿ ಆಯ್ತದೆ ಕಣಪ್ಪ. ನನಗೆ ಈ ಕನಸಲ್ಲಿ ನಾನು ಈ ಥರ ಆಯ್ತೀನಿ, ಈ ಥರ ನೋಡ್ತೀನಿ, ಈ ಥರ ಅವ್ರ ಜೊತೆಲಿ ಮಾತಾಡ್ತೀನಿ, ಅವ್ರು ನೋಡೋಕ್ಕೂ ನಮಗೆ ಇದು ಏಕ್ತಿರ್ಲಿಲ್ಲ. ಅಂದರೆ ಇವಾಗ ಅವ್ರು ನೋಡ್ತಾವನಿಲ್ಲ, ನೋಡಿ ಅವ್ ಕಪ್ಪು ಕೊಟ್ಟಾಗ ನಾನು ಮಾತಾಡೋಕ್ಕೆ ಆಗ್ಲಿಲ್ಲ. ಅಷ್ಟೊಂದು ಖುಷಿ ಆಯಿತು, ಅಷ್ಟೊಂದು ಸಂತೋಷ. ರೈತನೇ ಈ ಥರ ಕಪ್ ಗೆಲ್ತಾನೆ, ಈ ಥರ ಬಿಗ್ ಬಾಸ್ ಮೇಲೆ ಏನು ಗೊತ್ತಿರಲಿಲ್ಲ. ಇವಾಗ ಅವನು ಎಷ್ಟು ಕಷ್ಟಪಟ್ಟವನೆ ಅಷ್ಟೇ ಇವಾಗ ಬೆಳೆದವನೆ. ಎಲ್ಲ ಬೆಳೆಸಿದಾರೆ ಕರ್ನಾಟಕದ ಮಕ್ಕಳು ಎಲ್ಲ ಬೆಳೆಸಿದ್ರಿ. ಅದನ್ನು ಹೇಳೋಕೆ ನಾನು ತುಂಬ ಖುಷಿ ಪಡ್ತೀನಿ, ತುಂಬ ಸಂತೋಷ ಪಡ್ತೀನಿ. ಅಂದರೆ ಇಂಥ ಮಗ ಹುಟ್ಟಿ ಇಷ್ಟೊಂದು ಅಭಿಮಾನಿಗಳು, ಇಷ್ಟೊಂದು ಕರ್ನಾಟಕದ ಜನ ಎಲ್ಲ ಸಂಪಾದನೆ ಮಾಡವನೆ. ಆ ಥರ ಅವ್ರು ನೋಡಿ ನೋಡಿ ಖುಷಿ ಪಡ್ತೀನಿ. ಅಂದರೆ ಒಳ್ಳೆ ಮಗ, ಅಂದರೆ ಕರ್ನಾಟಕ ಜನನೇ ಹೇಳ್ತಾರೆ, ಅಮ್ಮ ಒಳ್ಳೆ ಮಗನ ಎತ್ಕೊಟ್ಟೆ ಅಂತ. ಅವನು ಎತ್ಕೊಟ್ಟು ನಾನು ಇಷ್ಟೊಂದು ಪ್ರೀತಿ, ಇಷ್ಟೊಂದು ಜನ ಸಂಪಾದನೆ ಮಾಡಿ ಕೊಟ್ಟವನೆ ನನಗೆ ಅಂತ. ಅದೇ ನನಗೆ ತುಂಬ ಖುಷಿ. ಬಿಗ್ ಬಾಸ್ ಗಿಲ್ಲಿ ಹಾಗೆ ಜೋಡಿ ಆಗಿರ್ಬೋದು, ಫ್ರೆಂಡ್ಸಿ ಆಗಿರ್ಬೋದು, ಅದನ್ನ ನಮ್ ಹೇಳೋಕ್ಕಾಗೋದಿಲ್ಲ. ಅವ್ರ ಬಾಯಲ್ಲೇ ಕೇಳಬೇಕು, ಅದನ್ನ ನಮ್ ಹೇಳೋಕ್ಕಾಗೋದಿಲ್ಲ. ಅವ್ನು ಏನು ಇಷ್ಟಪಡ್ತಾನೆ, ಅವ್ರು ಯಾರು ಇಷ್ಟಪಡ್ತಾನೆ ಅವ್ನ ಮದುವೆ ಆಗಿ ನಾವು ಮಾತ್ರ. ಅಂದರೆ ನನಗೆ ತುಂಬ ಖುಷಿ ಆಯ್ತದೆ. ಅವ್ರ ಪ್ರೀತಿಯಿಂದ ಮಾತಾಡ್ಸೋದು, ಅವ್ರು ಒಪ್ಕೊಂಡದ್ದು, ಅವರು ನೋಡೋದು ಎಲ್ಲ ತುಂಬ ಖುಷಿ ಆಯ್ತದೆ ಕಣಪ್ಪ. ನನಗೆ ಈ ಕನಸಲ್ಲಿ ನಾನು ಈ ಥರ ಆಯ್ತೀನಿ, ಈ ಥರ ನೋಡ್ತೀನಿ, ಈ ಥರ ಅವ್ರ ಜೊತೆಲಿ ಮಾತಾಡ್ತೀನಿ, ಅವ್ರು ನೋಡೋಕ್ಕೂ ನಮಗೆ ಇದು ಏಕ್ತಿರ್ಲಿಲ್ಲ. ಅಂದರೆ ಇವಾಗ ಅವ್ರು ನೋಡ್ತಾವನಿಲ್ಲ, ನೋಡಿ ಅವ್ ಕಪ್ಪು ಕೊಟ್ಟಾಗ ನಾನು ಮಾತಾಡೋಕ್ಕೆ ಆಗ್ಲಿಲ್ಲ. ಅಷ್ಟೊಂದು ಖುಷಿ ಆಯಿತು, ಅಷ್ಟೊಂದು ಸಂತೋಷ. ಅಯ್ಯೋ ತುಂಬಾ ತುಂಬಾ ಅವ್ರಿಗೆ ನಮಸ್ಕಾರ. ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವ್ರು ನೋಡಿ ನನ್ಗೆ ಅವಾಗ ಮಾತಾಡೋಕ್ಕೆ ಇದಾನಿಲ್ಲ. ತುಂಬಾ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಕಣಪ್ಪ. ಅವ್ರು ನೋಡಿ ತುಂಬ ಖುಷಿ ಆಯಿತು. ಇಷ್ಟು ನನ್ನ ಮಗನ ಕೈ ಎತ್ತಬೇಕಾದ್ರೆ ನನ್ಗೆ ಅಷ್ಟೊಂದು ಸಂತೋಷ ಆಯಿತು. ಅವ್ರಿಗೆ ಅಭಿನಂದನೆ. ಹೊರಗಡೆ ನೋಡಿರ್ಬೇಕು, ಇಷ್ಟು ಅಭಿಮಾನಿಗಳಂತೂ ಗಿಲ್ಲಿಯವ್ರನ್ನ ನೋಡ್ಕೊಂಡೇ ಹೋಗೋದು ಅಂತ ನಿಂತ್ಕೊಬೇಕು. ಸೊ ಇದೆಲ್ಲ ನಿಮ್ಗೂ ಗೊತ್ತಿರುತ್ತೆ. ಇದೆಲ್ಲ ನೋಡಿದಾಗ ಇಷ್ಟೊಂದು ಅಭಿಮಾನ ಎಲ್ಲ ನೋಡಿದಾಗ ಹೇಗೆ ಅನಿಸ್ತದೆ? ಅಂದ್ರೆ ಅಲ್ಲಿ ಗೆದ್ದವ್ರಿಗೆ ಎಲ್ಲ ಅರ್ಥ ಮಾಡ್ಕತಾರೆ ಬಿಡಪ್ಪ, ಅರ್ಥ ಮಾಡ್ಕತಾರೆ. ಅಣ್ಣನ್ ನೋಡಕ್ ಆಗ್ಲಿಲ್ಲ ನಾವು, ಅಂದ್ರೆ ಮುಂದೆ ಇವಾಗಿಲ್ದೋದ್ರಿನದ್ದೇ ಯಾವತ್ತ ಒಂದಿನ ಅಣ್ಣನ್ ನೋಡ್ತಿದರಿ, ಅದು ಬೇಜಾರ್ ಮಾಡ್ಕೋಬೇಡ್ರಿ. ನೀವು ಇಷ್ಟನ್ನೆಲ್ಲ ಅರ್ಥ ಮಾಡ್ಕೊಂಡು ಅಣ್ಣನ ಇಲ್ಲಿವರೆಗೂ ಬೆಳೆಸ್ಕೊ ಬಂದಿದ್ದೀರಿ. ನೀವು ಅರ್ಥ ಮಾಡ್ಕೊತಿದ್ದೀರಿ ಅಣ್ಣ ಅನ್ನೋದು ನನಗೂ ಗೊತ್ತು. ಅಂದ್ರೆ ಬೇಜಾರ್ ಮಾಡ್ಕೋಬೇಡ್ರಿ. ಅಂದ್ರೆ ಅಣ್ಣನ್ ಯಾವತ್ತೂ ಅವ್ನ ಪ್ರೀತಿ ನಿಮ್ಮ ಮೇಲೆ ಇದ್ದೇ ಅದೇ. ನಿಮ್ಮ ಹಿಂಗೆ ಪ್ರೀತಿ ಮಾಡ್ತಾ ಇರ್ತಾನೆ ಅವನಂತೂ. ಹಿಂಗೆ ಇರ್ರಿ, ಹಿಂಗೆ ಖುಷಿಯಾಗಿರ್ರಿ, ಹಿಂಗೆ ಬೆಳೆಸಿರಪ್ಪ. ಅಮ್ಮ, ಕೊನೆಯ ಪ್ರಶ್ನೆ. ಇವಾಗ ಅಕ್ಕಪಕ್ಕದ ಮನೆಯವರು ಹಾಗೆ ಬೀದಿಯಲ್ಲಿರೋರು ನಿಮ್ಮನ್ನ ನೋಡುವಂತ ರೀತಿನೇ ಬದಲಾಗ್ಬಿಡುತ್ತೆ. ಯಾಕಂದ್ರೆ ಗಿಲ್ಲಿ ಗೆದ್ದಿರೋದ್ರಿಂದ ಅಕ್ಕಪಕ್ಕ ಮನೆಯವ್ರನ್ನ ಏನ್ ಹೇಳೋದಕ್ಕೆ? ಇಲ್ಲ ಇಲ್ಲ, ನಮ್ಮ ಊರಲ್ಲಿ ಆ ತರ ಇಲ್ಲ. ಎಲ್ಲ ಇಷ್ಟಪಡ್ತಾರೆ, ಎಲ್ಲ ಖುಷಿ ಪಡ್ತಾರೆ. ನಮ್ಮ ಊರು ಅಂದ್ಮೇಲೆ ತುಂಬಾ ಇಷ್ಟಪಡ್ತಾರೆ. ನಮ್ಮೂರಲ್ವೇ ಅಲ್ಲಿ ನಮ್ಮ ಮಗನ, ಈ ಊರಲ್ಲೂ ಅಷ್ಟೇ, ನಮ್ಮೂರಲ್ಲಿ ಅಷ್ಟೇ ಇಷ್ಟಪಡ್ತಾರೆ. ಯಾರಿಗೂ ಆ ತರ ದೇಶ ಇಲ್ಲ, ಯಾರು ಆ ತರ ಆಡೋದು ಇಲ್ಲ. ಅಷ್ಟೇ ಇಷ್ಟಪಡ್ತಾರೆ, ಅಷ್ಟೇ ಖುಷಿಯಾಗವ್ರೆ. ಥ್ಯಾಂಕ್ ಯು. ಹಾ, ಸರಿ.